ಕರ್ನಾಟಕಕ್ಕೆ ಫಸ್ಟ್ ಮೊಟ್ಟ ಮೊದಲ ಮೊಕ ಇಂಟೀರಿಯರ್ ಕಾರು ನಮ್ಮ ಇಂಡಿಯಾ ಗ್ಯಾರೇಜ್ ಅಲ್ಲಿ ಡೆಲಿವರಿ ಆಗ್ತಾ ಇದೆ. ನಾನೇ ಕೊಡ್ತಾ ಇದ್ದೀನಿ. ಖುಷಿ ಆಗ್ತಾ ಇದೆ ಅದಕ್ಕೆ. ಟಿ ಅನ್ನೋದು ಟಫ್ ಅಂತ, ಎಚ್ ಅನ್ನೋದು ಬಂದ್ಬಿಟ್ಟು ಹ್ಯಾಂಡ್ಸಮ್, ಅಡ್ವೆಂಚರ್. ಆರ್ ಅಂದ್ರೆ ರಗಡ್ ಅಂತಾನು ಹೇಳ್ಬೋದಾ? ರಗಡ್ ಅಂತಾನು ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಹೈವೇಲಿ ಒಂದು ಲೇನಲ್ಲಿ ಹೋಗ್ತಾ ಇರ್ತೀರಾ, ಆ ಲೇನಿಂದ ನೀವೇನಾದರೂ ಆಚೆ ಕಡೆ ವೆಹಿಕಲ್ ಡಿಪಾರ್ಚರ್ ಆಗ್ತಾ ಇದ್ರೆ ಸೊ ಅದು ಡಿಟೆಕ್ಟ್ ಮಾಡಿ ನಿಮಗೆ ವೆಹಿಕಲ್ನ ಆಟೋ ಕರೆಕ್ಷನ್ ಮಾಡುತ್ತೆ. ಈ ಸ್ಟೇರಿಂಗ್ ಬಂದ್ಬಿಟ್ಟು ಆಟೋಮೆಟಿಕ್ಕಾಗಿ ಕರೆಕ್ಟ್ ಆಗುತ್ತೆ. ಈ ಎಂಟರ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಸ್ಕ್ರೀನ್ ಬಂದ್ಬಿಟ್ಟು ಇದನ್ನ ಎಲ್ಲ ಬಂದ್ಬಿಟ್ಟು ಆಡಿಯೋಲ್ಲಿ ನೋಡಿರ್ತೀರಾ. ಇಂಡಿಯನ್ ಕಾರಲ್ಲಿ ಇದೆ ಫಸ್ಟು ಕೊಟ್ಟಿರೋದು. ಮೋಡ್ಸ್ ಯಾವ ಥರ ಬರುತ್ತೆ ಅಂದರೆ ನಾರ್ಮಲು, ಸ್ನೋ, ಮಡ್ಡು ಮತ್ತು ಸ್ಯಾಂಡ್. ಇವಾಗ ಲೇಡೀಸು ಅಷ್ಟೇ ಬಂದ್ಬಿಟ್ಟು ತಾರ್ನ ಡ್ರೈವ್ ಮಾಡೋದಕ್ಕೆ ತುಂಬ ಈಸಿ ಆಗಿದೆ. ಸೊ ಅದಕ್ಕೆ ಬಂದ್ಬಿಟ್ಟು ಲೇಡಿ ಡ್ರೈವರ್ಸ್ ಬಂದ್ಬಿಟ್ಟು ತಾರ್ಗೆ ಕಸ್ಟಮರ್ಸು ಜಾಸ್ತಿ ಆಗಿದ್ದಾರೆ. ಮಹೇಂದ್ರ ಅದು ಬಿಲ್ಡ್ ಕ್ವಾಲಿಟಿ ಹೆಂಗಿದೆ ಅಂತ. ಏನು ಸರ್ ಇದು? ಏನೋ 10 kg ಇದೆಯಾ ಸರ್? ಆರಾಮಾಗಿ ನಿಮ್ಗೆ ಜಾಸ್ತಿನೇ ಇದೆ. ನೆನ್ನೆದು ವ್ಲಾಗು ಇವತ್ತು ಕಂಟಿನ್ಯೂ ಮಾಡ್ತಿದ್ದೀವಿ. ಸೊ ಈಗ ಸಂಡೇ ಬಂದ್ಬಿಟ್ಟು ಡೆಲಿವರಿ ತೊಗೊಳ್ತಾ ಇದ್ದೀವಿ. ಸೊ ಯಾವ ಗಾಡಿ ಅಂತ ಏನಂತ ಈ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಪುನೀತ್ ಅವ್ರು ಬಂದಿದ್ದಾರೆ ಅವ್ರ ಫ್ಯಾಮ್ಲಿ ಜೊತೆ. ಸೊ ಮೇಲೆ ಹೋಗಿದ್ದಾರೆ, ಬರ್ತಾ ಇದ್ದಾರೆ ನೋಡಿ, ಅಲ್ಲೇ ಕೆಳಗಡೆ ಬರ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಮ ಜೊತೆಗೆ ನಮ್ಮ ಮಹೇಂದ್ರ ಫ್ಯಾಮಿಲಿಯವ್ರು ಇದ್ದಾರೆ. ಸೊ ನಿಮ್ಮ ಹೆಸರು ಸರ್? ಸುದರ್ಶನ್, ಕಾರ್ತಿಕ್. ಸೊ ಇವರಿಬ್ಬರೇ ತುಂಬ ಹೆಲ್ಪ್ ಮಾಡಿದ್ರು ಪುನೀತ್ ಅವ್ರಿಗೆ. ಪುನೀತ್ ಅವ್ರು ಬರ್ತಾ ಇದ್ದಾರೆ ನೋಡಿ ಅಲ್ಲಿ. ಏಯ್ ನೋಡಿ ಅಲ್ಲಿ ಫುಲ್ ಖುಷಿ. ಏನು ಸರ್ ಎಲ್ಲಿ ಬೇಕೋ ಅಲ್ಲಿ ಕೊಡ್ಸೋಣ ಬನ್ನಿ. ಧನು ನಿಮ್ಗಿಲ್ದೇನ ಪಾರ್ಟಿ ನೋಡಿ ಆಲ್ರೆಡಿ. ಸೊ 12 ಗಂಟೆ ಒಳಗಡೆ ಮೂವ್ ಮಾಡಿಸ್ಬೇಕು. ಹೌದು. ಸೊ ಅವರು ಪೂಜೆ ಎಲ್ಲ ಮಾಡ್ಕೊಂಡು ಮುಗಿಸ್ತಾರೆ. ಸೊ ಅದು ಮೂವ್ ಮಾಡಾದ್ಮೇಲೆ ನಮ್ಮ ಕಾರ್ತಿಕ್ ಅವರು ಸ್ವಲ್ಪ ನಮಗೆ ಗಾಡಿ ಏನು ಎತ್ತ ಅಂತ ಹೇಳ್ತಾರೆ. ಸೊ ಗೊತ್ತಾಗತ್ತೆ ಎಕ್ಸಾಕ್ಟಿಗೆ ಏನಕ್ಕೆ ಕರ್ನಾಟಕದ ಮೊಟ್ಟ ಮೊದಲು ಮೋಕಾ ಬ್ರೌನ್ ಇಂಟೀರಿಯರ್ ಗಾಡಿ ಅಂತ ಇದು. ಸೊ ಬನ್ನಿ ಗಾಡಿ ತೋರಿಸ್ಬಿಡೋದಾ? ಬನ್ನಿ ಸರ್, ಬನ್ನಿ ನೀವೇ ತೋರಿಸಿ. ಸೊ ಇಲ್ಲಿ ಇದೆ ನಮ್ಮ ಪುನೀತ್ ಅವರ ಗಾಡಿ. ತುಂಬ ಜನರಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಪ್ರೀವಿಯಸ್ ವ್ಲಾಗಲ್ಲೇ. ಸೊ ಇಟ್ಸ್ ನಥಿಂಗ್ ಬಟ್ ಮಹೇಂದ್ರ ಆರ್ ರಾಕ್ಸ್. ಸಕ್ಕತ್ತಾಗಿದೆ. ಸೊ ವೈಟ್ ಕಲರು. ಸೊ ಏನಕ್ಕೆ ಮೊಟ್ಟ ಮೊದಲ ಕರ್ನಾಟಕಕ್ಕೆ ಅಂತಂದರೆ ದಿಸ್ ಇಸ್ ಬಿಕಾಸ್ ಇಟ್ಸ್ ವಿತ್ ದಿ ಮೋಕಾ ಬ್ರೌನ್ ಇಂಟೀರಿಯರ್ಸ್ ತೊಗೊಂಡಿರೋದವರು. ನೋಡಿ, ಸೊ ವೆಂಟಿಲೇಟೆಡ್ ಸೀಟ್ಸು ಮುಂದೆ. ಇನ್ನು ಅಪಾಲ್ಸ್ಟ್ರಿ ಎಲ್ಲ ಮೋಕಾ ಬ್ರೌನು. ಸರಿ ಹೇಳ್ತೀನಿ ಇನ್ನು ಮುಂದೆ ಹೇಗಿದೆ ಗಾಡಿ ಏನಂತ ನಮ್ಮ ಕಾರ್ತಿಕ್ ಅವ್ರು ಹೇಳ್ತಾರೆ. ಸೊ ಗಾಡಿ ಇವಾಗ ಆ್ಯಕ್ಚುಲಿ ಪಾರ್ಕ್ ಮಾಡ್ತಾ ಇದ್ದಾರೆ. ಸೊ ಮೂವ್ ಮಾಡಿಸ್ಬೇಕಲ್ಲ. ಇನ್ನೊಬ್ಬರದು ಫ್ಯಾಮಿಲಿ ಡೆಲಿವರಿ ಇತ್ತು, ಅವರು ತಾರ್ ತೊಗೊಂಡಿದ್ದಾರೆ, ತಾರ್ ರಾಕ್ಸೆ. ಎಸ್, ಸೊ ಅವ್ರದ್ದಾಯಿತು. ಸೊ ಇದನ್ನು ಇವಾಗ ಅಲ್ಲಿ ಹ್ಯಾಪಿ ಮೋಟರಿಂಗ್ ಅಂತಿದೆಲ್ಲ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಆಚೆ ತೆಗೆಯೋದು ಗಾಡಿನ. ಸೊ ಪುನೀತ್ ಅವ್ರ ಮೇಲೆ ಹೋಗಿದ್ದಾರೆ, ಅವ್ರು ಹೋಗಿ ಫ್ಯಾಮಿಲಿ ಜೊತೆ ಎಲ್ಲ ಬರ್ತಾರೆ. ಅದನ್ನೊಂದು ಸ್ವಲ್ಪ ಮಾಡೋಣ. ಅಷ್ಟರಲ್ಲಿ ಒಂದು ಸ್ವಲ್ಪ ಸಿನಿಮ್ಯಾಟಿಕ್ ಶಾರ್ಟ್ಸ್ ನೋಡ್ಬಿಟ್ಟು ಬನ್ನಿ ನೀವು.
ಓಕೆ, ಒಂದು ಸ್ವಲ್ಪ ಫೀಚರ್ಸು ಏನಿದೆ ಮಹೀಂದ್ರ ಥಾರ್ ರಾಕ್ಸ್ದು, ಮತ್ತು ಏನು ಮೊಕ್ಕಾ ಬ್ರೌನ್ ಇಂಟೀರಿಯರ್ಸ್ ಅಂತ ಒಂದಿದೆ ಅಲ್ಲ, ಅದನ್ನು ನಮ್ಮ ಕಾರ್ತಿಕ್ ಅವರು ಇವಾಗ ನಮ್ಗೆ ಹೇಳ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ. ಇಂಡಿಯಾ ಗ್ಯಾರೇಜ್ ಪ್ಯಾಲೇಸ್ ಕ್ರಾಸ್ ರೋಡ್ ಸರ್. ರೈಟ್. ಸೊ ನೀವು ಇಲ್ಲಿ ಬಂದರೆ ಕಾರ್ತಿಕ್ ಅವರು ಹೇಳ್ತಾರೆ. ಸೊ ನೀವು ಯಾವ್ದಾನ ಮಹೀಂದ್ರ ಶೋರೂಮಿಂದ ಒಂದು ಒಳ್ಳೆ ಗಾಡಿ ತೊಗೊಬೇಕಂದ್ರೆ ಪ್ಲೀಸ್ ಅಪ್ರೋಚ್ ಹಿಮ್. ಅವ್ರ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಶೋರ್ ಸರ್. ಸೊ ಹೇಳಿ ಸರ್, ಏನು ಸರ್ ಡಿಫ್ರೆನ್ಸು? ಸೊ ನಮ್ಮ ತಾರ್ ಅಂದರೆ ನಮಗೆ ಫಸ್ಟ್ ನೆನ್ಪು ಬರೋದೆ ನಮ್ಮ ಹಳೆ ತಾರು 2 ಡೋರ್, ಕರೆಕ್ಟಾ? 3 ಡೋರ್, ಸಾರಿ 3 ಡೋರ್ ತಾರ್. ಹಾಂ, ಕರೆಕ್ಟು. ಇವಾಗ ಇದು 5 ಡೋರ್ ತಾರು. ಸೊ ಅದಕ್ಕೂ ಇದಕ್ಕೆ ಏನು ಡಿಫ್ರೆನ್ಸ್ ಅಂತ ಸ್ವಲ್ಪ ನಮಗೆ ಸರ್, ಎರಡು ಬಂದ್ಬಿಟ್ಟು ಡಿಫ್ರೆಂಟ್ ಕಾರು, ಎರಡಕ್ಕೂ ಬಂದ್ಬಿಟ್ಟು ಕಂಪ್ಯಾರಿಸನ್ ಏನೂ ಇಲ್ಲ. ಸೊ ಇದು ಕಂಪ್ಲೀಟ್ಲಿ ಚಾಸಿಯಿಂದನೇ ನ್ಯೂ ಚಾಸಿ ಇದು. ಸೊ ಇದು 3rd ಜನರೇಷನ್ ಚಾಸಿ ಇದು. ಸೊ ಇದದು ಸ್ಟಿಫ್ ಬೆಂಡಿಂಗ್ ಎಬಿಲಿಟಿ ಆಗಿರಲಿ, ಸ್ಟಿಫ್ನೆಸ್ಸೇ ಆಗಿರಲಿ, ತುಂಬ ಡಿಫ್ರೆಂಟ್ ಇದೆ. ಆಫ್ ರೋಡಿಂಗ್ ಕೇಪಬಿಲಿಟಿ ಇದು ಸ್ವಲ್ಪ ಡಿಫ್ರೆಂಟ್ ಇದೆ. ಸೊ ತಾರೇ ಬಂದ್ಬಿಟ್ಟು ಬೇರೆ ಸೆಗ್ಮೆಂಟ್, ಅದು ಆಫ್ ರೋಡಿಂಗ್ ಕಾರು, ಇದು ಬಂದ್ಬಿಟ್ಟು ಲೈಫ್ ಸ್ಟೈಲ್ ಕಾರು. ಸೊ ಆನ್ ರೋಡು ಆಫ್ ರೋಡ್ ಎರಡಕ್ಕೂ ಯೂಸ್ ಮಾಡೋದಕ್ಕೆ ತಾರ್ ರಾಕ್ಸು 5 ಡೋರ್ನ ಬಂದ್ಬಿಟ್ಟು ಇಂಟ್ರಡ್ಯೂಸ್ ಮಾಡಿದ್ದು ಮಹೇಂದ್ರ. ಸೊ ನಿಮಗೆ ತಾರ್ ಅಂದರೆ ಏನು ಅಂತ ತಿಳ್ಕೊಬೇಕು ಅಂದರೆ ನಾನು ಹೇಳ್ತೀನಿ ಬನ್ನಿ. ಸೊ ತಾರ್ ಅನ್ನೋ ಬ್ರ್ಯಾಂಡಿಂಗ್ ನೇಮಲ್ಲೇ ಬಂದ್ಬಿಟ್ಟು ತುಂಬ ಅರ್ಥ ಇದೆ. ಟಿ ಅನ್ನೋದು ಟಫ್ ಅಂತ. ಈ ವೆಹಿಕಲ್ ಬಂದ್ಬಿಟ್ಟು ಟಫ್ ಯುಟಿಲಿಟಿ ವೆಹಿಕಲು, ಅದನ್ನ ಅರ್ಥ ಕೊಡುತ್ತೆ. ಎಚ್ ಅನ್ನೋದು ಬಂದ್ಬಿಟ್ಟು ಹ್ಯಾಂಡ್ಸಮ್. ಈ ಕಾರ್ ಬಂದ್ಬಿಟ್ಟು ನೋಡೋದಕ್ಕೆ ತುಂಬ ಹ್ಯಾಂಡ್ಸಮ್ ಆಗಿರುತ್ತೆ. ಸೊ ಅದಕ್ಕೆ ಅದನ್ನ ಹ್ಯಾಂಡ್ಸಮ್ ಅಂತಾರೆ. ಅಡ್ವೆಂಚರ್. ಸೊ ಇದನ್ನ ಬಂದ್ಬಿಟ್ಟು ಎನಿವೇರ್ ಕೇಪಬಿಲಿಟಿ, ಎಲ್ಲಿ ಬೇಕಾದ್ರೂ ನೀವು ತೊಗೊಂಡೋಗ್ಬೋದು. ಎಲ್ಲ ಥರ ರೋಡಲ್ಲೂ ಬಂದ್ಬಿಟ್ಟು ಇದು ಅಡ್ವೆಂಚರಸ್ ನೀವು ಮಾಡ್ಬೋದು. ಆರ್ ಅಂದರೆ ರೀಡೈರೆಕ್ಷನ್ ಅಂದರೆ ನೀವು ನಾರ್ಮಲ್ ರೋಡ್ ಫ್ಲ್ಯಾಟ್ ರೋಡಲ್ಲಿ ಓಡಿಸಿದ್ರೆ ನಿಮಗೆ ಮಜಾ ಸಿಗಲ್ಲ. ಅದೇ ಬಂದ್ಬಿಟ್ಟು ಇದನ್ನು ಆಫ್ ರೋಡಿಂಗಲ್ಲಿ ಫೀಲ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ಅದೇ ಬಂದ್ಬಿಟ್ಟು ರೀಡೈರೆಕ್ಷನ್. ರಗಡ್ ಅಂತಾನು ಹೇಳ್ಬೋದಾ? ರಗಡ್ ಅಂತಾನು ಹೇಳ್ಬೋದು ನೀವು. ಇದು ಟಫ್ ಯುಟಿಲಿಟಿ ವೆಹಿಕಲ್, ಎಲ್ಲ ರೋಡಲ್ಲೂ ಯೂಸ್ ಮಾಡ್ಬೋದು. ರೈಟ್. ಸೊ ಹೆಡ್ಲೈಟ್ಸ್ ಚೇಂಜ್ ಆಗಿದೆ ಅನ್ಸುತ್ತಲ್ಲ ಸರ್? ಬಂದ್ಬಿಟ್ಟು ಬೈ ಫಂಕ್ಷನ್ ಹೆಡ್ಲೈಟ್ ಅಂತ. ಈ ಹೆಡ್ಲೈಟ್ ಟೆಕ್ನಾಲಜಿ ಬಂದ್ಬಿಟ್ಟು ನ್ಯೂ ಟೆಕ್ನಾಲಜಿ, ಬೈ ಫಂಕ್ಷನ್ ಹೆಡ್ಲೈಟ್. ನೀವು ಹೈ ಬೀಮು ಮತ್ತು ಲೋ ಬೀಮು ಎರಡು ಬಂದ್ಬಿಟ್ಟು ಸೇಮ್ ಹೆಡ್ಲೈಟಲ್ಲೇ ಯೂಸ್ ಮಾಡ್ಬೋದು. ಸೊ ಅದಕ್ಕೆ ಅಂತ ನಿಮಗೆ ದೊಡ್ಡ ಪ್ರೊಜೆಕ್ಷನ್ ಏನು ಬೇಕಾಗಿರಲ್ಲ. ಸೊ ಈ ಹೆಡ್ಲೈಟಲ್ಲಿ ಏನು ಟೆಕ್ನಾಲಜಿ ಇದೆ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಸಿಗ್ನಲಲ್ಲಿ ಏನಾದರೂ ಕಾರ್ನ ಬಂದ್ಬಿಟ್ಟು ಐಡಲಾಗಿ ನಿಲ್ಲಿಸಿದ ತಕ್ಷಣ ಏನಾಗುತ್ತೆ ಅಂದರೆ ಹೆಡ್ಲೈಟ್ ಆನ್ ಮಾಡಿರ್ತೀರಾ ಅಂದ್ಕೊಳ್ಳಿ, 35% ಬ್ರೈಟ್ನೆಸ್ ಕಡಿಮೆ ಆಗುತ್ತೆ. ಏನಕ್ಕೆ ಅಂದರೆ ಬ್ಯಾಟ್ರಿ ಲೈಫ್ನ ಬಂದ್ಬಿಟ್ಟು ಎನ್ಹಾನ್ಸ್ ಮಾಡೋದಕ್ಕೆ ನಿಮಗೆ 35% ಬ್ರೈಟ್ನೆಸ್ಸು ಕಡಿಮೆ ಆಗುತ್ತೆ. ಅದೇ ನೀವು ಬಂದ್ಬಿಟ್ಟು ಫಾಗ್ ಲೈಟ್ ತೊಗೊಂಡ್ರೆ ಬಂದ್ಬಿಟ್ಟು ಅದು ಡ್ಯೂಲ್ ರಿಫ್ಲೆಕ್ಟರ್ ಫಾಗ್ ಲೈಟು. ಸೊ ಎರಡು ಕಡೆನೂ ರಿಫ್ಲೆಕ್ಟ್ ಆಗುತ್ತೆ. ಸೊ ನೀವು ಸ್ಟೇರಿಂಗ್ ಯಾವಾಗ ಟರ್ನ್ ಮಾಡ್ತೀನೋ ರೈಟು ಲೆಫ್ಟು, ಅವಾಗ ಬಂದ್ಬಿಟ್ಟು ನಿಮಗೆ ವಿಸಿಬಿಲಿಟಿ ಕಡಿಮೆ ಇತ್ತು ಅಂದರೆ ಆ ಟೈಮಲ್ಲಿ ಬಂದ್ಬಿಟ್ಟು ಇದು ಲೈಟ್ ಬಂದ್ಬಿಟ್ಟು ಇಲ್ಯುಮಿನೇಷನ್ ಆಗುತ್ತೆ. ಸೊ ಡ್ರೈವರ್ಗೆ ಬಂದ್ಬಿಟ್ಟು ಕಂಫರ್ಟಬಲ್ ಡ್ರೈವಿಂಗ್ ಇರುತ್ತೆ. ಎಲ್ಲಿ ಲೈಟ್ಸ್ ಇರಲ್ವೋ, ನಿಮಗೆ ಹಿಲ್ ಸ್ಟೇಷನಲ್ಲಿ ಬಂದ್ಬಿಟ್ಟು ತುಂಬ ಕಡೆ ಲೈಟ್ಸ್ ಇರಲ್ಲ. ಸೊ ಅಂಥ ಟೈಮಲ್ಲಿ ಬಂದ್ಬಿಟ್ಟು ವೆಹಿಕಲ್ನ ನೀವು ಟರ್ನ್ ಮಾಡಬೇಕಾದ್ರೆ ತುಂಬಾ ಯೂಸ್ ಆಗುತ್ತೆ. ಪಾರ್ಕಿಂಗ್ ಟೈಮಲ್ಲಿ ಬಂದ್ಬಿಟ್ಟು ನಿಮಗೆ ಮುಂದ್ಗಡೆ ಏನಾದರೂ ಅಬ್ಸ್ಟ್ಯಾಕಲ್ ಇತ್ತು ಅಂದರೆ ನಿಮಗೆ ಗೊತ್ತಾಗಲ್ಲ. ಸೊ ಆ ಟೈಮಲ್ಲಿ ನಿಮಗೆ ಕ್ಯಾಮ್ರಾನೂ ಇದೆ, 360 ಡಿಗ್ರಿ ಕ್ಯಾಮ್ರಾನೂ ಯೂಸ್ ಮಾಡ್ಕೊಬೋದು. ಸೊ 360 ಡಿಗ್ರಿನ ಇದು? ಹೌದು, 360 ಡಿಗ್ರಿ ಪ್ಲಸ್ ಓವರ್ ವ್ಯೂ ನೀವು ಮಾಡ್ಕೊಬೋದು. ಮೇಲ್ಗಡೆಯಿಂದನೂ ವ್ಯೂ ತೋರಿಸುತ್ತೆ, ಕೆಳಗಡೆ ಏನಾದ್ರು ಸ್ಟೋನ್ ಇದೆಯಾ ಅಂತ ನಿಮಗೆ ಗೊತ್ತಾಗುತ್ತೆ. ಪರವಾಗಿಲ್ಲ. ಸೊ ಅದು ಬಿಟ್ಟರೆ ನಿಮಗೆ ಸೆನ್ಸರ್ಸ್ ಬರುತ್ತೆ. ಸೊ ಅದು ಬೀಪಿಂಗ್ ಮಾಡುತ್ತೆ. ಎರಡು ಕಡೆ ಇದೆ. ಸೊ ಇದೆ ಸೆನ್ಸರು. ಸೊ ಎರಡು ಕಡೆನೂ ಬರುತ್ತೆ ಸರ್. ಸೊ ಇದು ಫ್ರಂಟ್ ಅಪ್ರೋಚ್ ಆ್ಯಂಗಲ್. ಓಕೆ. ಸೊ ಇದೇ ತುಂಬಾ ಇಂಪಾರ್ಟೆಂಟ್ ತಾರ್ಗೆ. ಈ ವೆಹಿಕಲ್ದು ಡೈಮೆನ್ಷನ್ ತುಂಬಾ ಇಂಪಾರ್ಟೆಂಟ್. ಅಪ್ರೋಚ್ ಆಂಗಲ್ ಮತ್ತೆ ಡಿಪಾರ್ಚರ್ ಆಂಗಲ್ ಮತ್ತೆ ಬ್ರೇಕ್ ಓವರ್ ಆಂಗಲ್ ಅಂತ ಹೇಳ್ತಾರೆ. ಮತ್ತೆ ಈ ಗ್ರೌಂಡ್ ಕ್ಲಿಯರೆನ್ಸ್ ಇದು ತುಂಬಾನೇ ಇಂಪಾರ್ಟೆಂಟ್. ಸೊ ತಾರಲ್ಲಿ ಈ ಅಪ್ರೋಚ್ ಆಂಗಲ್ ಜಾಸ್ತಿ ಇರೋದ್ರಿಂದ ನಿಮ್ಗೆ ಯಾವುದೇ ತರ ಡ್ಯಾಮೇಜಸ್ ಆಗಲ್ಲ ನಿಮ್ಮ ಫ್ರಂಟ್ ಬಂಪರ್. ಕರೆಕ್ಟ್. ಸೊ ಇದನ್ನ ರ್ಯಾಂಪ್ ಓವರ್ ಆಂಗಲ್ ಅಂತ ಹೇಳ್ತಾರೆ ಈ ಸೆಂಟರ್ನ. ಸೊ ಈ ರ್ಯಾಂಪ್ ಓವರ್ ಆಂಗಲ್ ಅಲ್ಲೂ ಅಷ್ಟೇ 27 ಡಿಗ್ರಿ ಇರೋದ್ರಿಂದ ಎಲ್ಲೂ ಬಂದ್ಬಿಟ್ಟು ಟಚ್ ಆಗಲ್ಲ ನಿಮಗೆ. ಎಂಥ ಅಂಶಲ್ಲಿ ನೀವು ಎಗ್ರಿಸಿದ್ರೇನೋ ಅಷ್ಟೇ ಟಚ್ ಆಗಲ್ಲ. ಸೊ ಅದೇ ಥರ ಡಿಪಾರ್ಚರ್ ಆ್ಯಂಗಲು, ಒಂದು ಆಫ್ ರೋಡಿಂಗ್ ಮಾಡಬೇಕಾದ್ರೆ ನಿಮಗೆ ಡಿಪಾರ್ಚರ್ ಆ್ಯಂಗಲು ತುಂಬಾ ಎಲ್ಲ ಕಾರ್ಗೂ ಇಂಪಾರ್ಟೆಂಟು. ಸೊ ದಟ್ ನಿಮಗೆ ಈ ಬಂಪರ್ ಬಂದ್ಬಿಟ್ಟು ಡ್ಯಾಮೇಜ್ ಆಗೋದನ್ನ ಅವಾಯ್ಡ್ ಮಾಡುತ್ತೆ. ರೈಟ್. ಸೊ ಗ್ರೌಂಡ್ ಕ್ಲಿಯರೆನ್ಸು ನಿಮಗೆ ತುಂಬಾ ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. 225 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ ಈ ಕಾರಲ್ಲಿ. 225 mm? ಹೌದು ಸರ್. ಏನಾಯ್ತು ಒಂದು ಆಫ್ ರೋಡಿಂಗ್ ಮಾಡೋಕ್ಕೆ ಸರ್? ಇದನ್ನ ಎಕ್ಸ್ಟರ್ನಲ್ ಲ್ಯಾಚಸ್ ಅಂತ ಹೇಳ್ತಾರೆ. ಇದನ್ನ ಬಂದ್ಬಿಟ್ಟು ಬೇರೆ ಯಾವ ಕಾರಲ್ಲೂ ಇರಲ್ಲ, ಈ ಕಾರ್ ಮಾತ್ರ ಏನಕ್ಕೆ ಸ್ಪೆಷಲ್ ಆಗಿ ಕೊಟ್ಟಿದ್ದಾರೆ ಅಂದ್ರೆ ಹೈವೇ ಅಲ್ಲಿ ನಿಮಗೆ ಹೈ ಸ್ಪೀಡ್ ಅಲ್ಲಿ ಬಾನೆಟ್ ಬಂದ್ಬಿಟ್ಟು ವೈಬ್ರೇಷನ್ ಅವಾಯ್ಡ್ ಮಾಡೋದಕ್ಕೆ ಇದು ಎಕ್ಸ್ಟರ್ನಲ್ ಲ್ಯಾಚಸ್ ಕೊಟ್ಟಿದ್ದಾರೆ. ಓಕೆ ಓಕೆ. ಸೊ ಈಗ ಒಳಗಡೆಯಿಂದ ನಾರ್ಮಲ್ ಆಗಿ ಅನ್ಲಾಕ್ ಮಾಡಬೇಕು. ಸೊ ಎಕ್ಸ್ಟರ್ನಲ್ ಲ್ಯಾಚಸ್ ಬಂದ್ಬಿಟ್ಟು ನಿಮಗೆ ಸೇಫ್ಟಿಗೋಸ್ಕರ ಕೊಟ್ಟಿದ್ದಾರೆ. ಯಾಕಂದ್ರೆ ಬಾನೆಟ್ ವೆಯ್ಟ್ ಬಂದ್ಬಿಟ್ಟು ತುಂಬಾ ಜಾಸ್ತಿನೇ ಇರುತ್ತೆ. ಜಸ್ಟ್ ಒಂದು ಈ ಬಾನೆಟ್ನ ಹೋಲ್ಡ್ ಮಾಡಿ ಫೀಲ್ ಮಾಡಿ ಮಹೇಂದ್ರದು ಬಿಲ್ಡ್ ಕ್ವಾಲಿಟಿ ಹೆಂಗಿದೆ ಅಂತ. ಏನು ಸರ್ ಇದು? ಏನು 10 kg ಇದೆಯಾ ಸರ್? ಆರಾಮಾಗಿ ನಿಮ್ಗೆ ಜಾಸ್ತಿನೇ ಇದೆ. ಜಾಸ್ತಿನೇ ಇದೆ.
ಸರ್ ಅಂಡರ್ ದ ಹುಡ್ ಬಂದ್ಬಿಟ್ಟು ನಿಮ್ಗೆ ಏನಂದ್ರೆ ಪವರ್ಫುಲ್ ಇಂಜಿನ್ ಕೊಟ್ಟಿದ್ದಾರೆ ಇದರಲ್ಲಿ 2.2 ಲೀಟರ್ ಹೆಮಾಕ್ ಇಂಜಿನ್ ಈ ಕಾರಲ್ಲಿ ಬರೋದು. ಸೊ ಅದು 172 BHP ಬಂದ್ಬಿಟ್ಟು ಪವರ್ ಇದೆ, ಮತ್ತೆ 370 Nm ಟಾರ್ಕ್ ಬಂದ್ಬಿಟ್ಟು ಪ್ರೊಡ್ಯೂಸ್ ಮಾಡುತ್ತೆ ಈ ಇಂಜಿನ್. ಓಕೆ ಸರ್ 18 ಇಂಚಸ್ ಡೈಮಂಡ್ ಕಟ್ ಅಲಾಯ್ ವೀಲು ಪ್ಲಸ್ ಆಲ್ ಟೆರೈನ್ ಟೈರ್. ಸೊ ಆಲ್ ಟೆರೈನ್ ಟೈರ್ ಬಂದ್ಬಿಟ್ಟು ಎಲ್ಲ ರೋಡಲ್ಲೂ ಬಂದ್ಬಿಟ್ಟು ಕಂಫರ್ಟಬಲ್ ಡ್ರೈವ್ ಇರಲಿ ಅಂತ ಈ ಆಲ್ ಟೆರೈನ್ ಟೈರ್ಸ್ ಕೊಡ್ತಾರೆ. ಓಕೆ ಸೊ ನೆಕ್ಸ್ಟ್ ಯಾವ ಬ್ರ್ಯಾಂಡಿಂಗ್ ಇದು? ಸರ್ ಇದು ಸಿಯೆಟ್ ಬ್ರ್ಯಾಂಡು. ಸಿಯೆಟ್ ಅಲ್ಲ? ಹೌದು ಸರ್. ಕ್ರಾಸ್ ಡ್ರೈವ್ ಅಂತ 80. ಸೊ 80 ಅಂತ ಮೆನ್ಷನ್ ಮಾಡಿರ್ತಾರೆ. ಓಕೆ ಆಲ್ ಟೆರೈನ್ ಅಂತ. ಹೌದು ಸರ್. ಸೊ ಇದೇ ಸ್ಪೆಷಲ್ ಅಲ್ಲ ಒಳಗಡೆ ಮೋಕಾ ಬ್ರೌನ್? ಮೋಕಾ ಇಂಟೀರಿಯರ್ ಇದೇ ತುಂಬಾ ಸ್ಪೆಷಲ್. ಫಸ್ಟ್ ಕಾರು ಕರ್ನಾಟಕಕ್ಕೆ ಫಸ್ಟ್ ಮೊಟ್ಟ ಮೊದಲ ಮೋಕಾ ಇಂಟೀರಿಯರ್. ಮೋಕಾ ಇಂಟೀರಿಯರ್ ಕಾರು ನಮ್ಮ ಇಂಡಿಯಾ ಗ್ಯಾರೇಜ್ ಅಲ್ಲಿ ಡೆಲಿವರಿ ಆಗ್ತಾ ಇದೆ. ನಾನೇ ಕೊಡ್ತಾ ಇದ್ದೀನಿ. ನನಗೆ ಖುಷಿ ಆಗ್ತಾ ಇದೆ ಅದಕ್ಕೆ. ಸೊ ಇದು ತುಂಬಾ ಚೆನ್ನಾಗಿ ಕಸ್ಟಮರ್ಸ್ ಬಂದ್ಬಿಟ್ಟು ಈ ಇಂಟೀರಿಯರ್ ನೋಡಕ್ಕೂ ಸಿಗ್ತಾ ಇರ್ಲಿಲ್ಲ. ಫಸ್ಟ್ ಕಾರು ಡೆಲಿವರಿ ಮಾಡ್ತಾ ಇದ್ದೀನಿ. ಪುನೀತ್ ಸರ್ ಲಕ್ಕಿ ಅಂತಾನೆ ಹೇಳಿ. ಪುನೀತ್ ಸರ್ ಲಕ್ಕಿ ಆಕ್ಚುಲಿ. ಸರ್ ತಾರಲ್ಲಿ ಬಂದ್ಬಿಟ್ಟು ನಿಮಗೆ ಬ್ಯಾಡ್ಜಿಂಗ್ ಕೊಟ್ಟಿರ್ತಾರೆ. ರೈಟ್. 33372 ಸರ್. 33372 ಬರುತ್ತೆ ಇದರಲ್ಲಿ. ಔಟ್ ಆಫ್ ದಿ ಕಂಪ್ಲೀಟ್ ಪ್ರೊಡಕ್ಷನ್. ಹೌದು ಸರ್. ಇದು ಸೀರಿಯಲ್ ನಂಬರ್ ಈ ಕಾರ್ದು? ಹೌದು ಸರ್. ತಾರ್ ರಾಕ್ಸ್. ಸೂಪರ್ ತಾರ್ ರಾಕ್ಸ್. ಸೊ ಆಫ್ ರೋಡಿಂಗ್ ಕಾರ್ಗೆ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ಸರ್ ಸಸ್ಪೆನ್ಷನ್ ಟೆಕ್ನಾಲಜಿ. ಹೌದು ಹೌದು ಹೌದು. ಸೊ ಈ ಕಾರಲ್ಲಿ ಯೂಸ್ ಮಾಡಿರೋ ಸಸ್ಪೆನ್ಷನ್ ಟೆಕ್ನಾಲಜಿ ಕಂಪ್ಲೀಟ್ಲಿ ನ್ಯೂ ಟೆಕ್ನಾಲಜಿ. ಅದನ್ನ ಪೆಂಟಾಲಿಂಕ್ ಅಂತಾನೂ ಹೇಳ್ತಾರೆ, ಫೈಲಿಂಗ್ ಸಸ್ಪೆನ್ಷನ್ ಅಂತಾನೂ ಹೇಳ್ತಾರೆ. ಓಕೆ. ಸೊ ಆಫ್ ರೋಡಿಂಗ್ ಟೈಮಲ್ಲಿ ಯಾವುದೇ ತರ ನಿಮಗೆ ಅಬ್ಸ್ಟ್ಯಾಕಲ್ ಆಗಬಾರ್ದು ಅಂತಾನೆ ಬಂದ್ಬಿಟ್ಟು ಇಂಥ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಈ ಸಸ್ಪೆನ್ಷನ್ ಇಂದ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಆರ್ಟಿಕ್ಯುಲೇಷನ್ ಅಂತ ಹೇಳ್ತಾರೆ. ಸೊ ಎಷ್ಟು ಟ್ರಾವೆಲ್ ಮಾಡುತ್ತೆ ನಿಮ್ಮ ಸಸ್ಪೆನ್ಷನ್ ಮತ್ತೆ ವೀಲ್ ಬಂದ್ಬಿಟ್ಟು ಎಷ್ಟು ಟ್ರಾವೆಲ್ ಮಾಡುತ್ತೆ ಅನ್ನೋದು ಅದ್ರಲ್ಲಿ ಗೊತ್ತಾಗುತ್ತೆ ನಿಮಗೆ. ಕೂತಿರೋ ಪ್ಯಾಸೆಂಜರ್ಸ್ಗೆ ಸಖತ್ ಕಂಫರ್ಟಬಲ್ ಆಗಿರುತ್ತೆ, ಆನ್ ರೋಡಲ್ಲೂ ಸರಿ ಆಫ್ ರೋಡಲ್ಲೂ ಸರಿ. ಮತ್ತು FSD ಟೆಕ್ನಾಲಜಿ ಬರುತ್ತೆ. FSD ಅನ್ನೋದು ಬಂದ್ಬಿಟ್ಟು ಈ ಬಾಡಿ ಮೋಷನ್ನ ಬಂದ್ಬಿಟ್ಟು ರೆಡ್ಯೂಸ್ ಮಾಡೋದಕ್ಕೆ ಈ ಕಾರಲ್ಲಿ FSD ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ. ಸೊ FSD ಅನ್ನೋದು ಫ್ರೀಕ್ವೆನ್ಸಿ ಸೆಲೆಕ್ಟಿವ್ ಡ್ಯಾಂಪಿಂಗ್ ಅಂತ. ರೋಡ್ದು ಫ್ರೀಕ್ವೆನ್ಸಿನ ಆಟೋಮೆಟಿಕ್ಕಾಗಿ ಅದೇ ಅಡ್ಜಸ್ಟ್ ಆಗುತ್ತೆ. ಸೊ ಅದು ಸಿಮಿಲರ್ ಬಂದ್ಬಿಟ್ಟು ನಿಮಗೆ ಏರ್ ಸಸ್ಪೆನ್ಷನ್ ಥರ ನಿಮ್ಮ ಪ್ರೀಮಿಯಂ ಕಾರ್ಸಲ್ಲೆಲ್ಲ ನೋಡಿರ್ತೀರಿ, ಬಸ್ಸಸ್ ಎಲ್ಲ ಏರ್ ಸಸ್ಪೆನ್ಷನ್ ಅಂತ ಹೇಳ್ತಾರೆ ಆ ಥರ. ಸೊ ಇದು ಬಂದ್ಬಿಟ್ಟು ಏನಂದ್ರೆ ಸೆಲ್ಫ್ ಆಕ್ಟ್ ಆಗುತ್ತೆ. ಇದಕ್ಕೆ ಅಂತ ಬಟನ್ ಆ ಥರ ಎಲ್ಲ ಏನೂ ಇಲ್ಲ, ಸೆಲ್ಫ್ ಆಕ್ಟ್ ಆಗುತ್ತೆ. ಬಟ್ ಏನಂದ್ರೆ ಸಿಂಪಲ್ ಟೆಕ್ನಾಲಜಿ, ನ್ಯೂ ಟೆಕ್ನಾಲಜಿ ಯಾವ ಕಾರಲ್ಲೂ ಇಲ್ಲ. ಇದು ಸೆಕೆಂಡ್ ಜನರೇಷನ್ FSD ಟೆಕ್ನಾಲಜಿ ಬಂದ್ಬಿಟ್ಟು ಮಹೇಂದ್ರ ಯೂಸ್ ಮಾಡ್ತಾ ಇರೋದು ನಮ್ಮ ಮಹೇಂದ್ರ ಕಾರ್ಸ್ಗಳಲ್ಲಿ ಮಾತ್ರ. ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ಅವರು XUV700 ಅಲ್ಲಿ ಟೆಕ್ನಾಲಜಿನ. ಸೊ ಇವಾಗ ಎಲ್ಲ ಕಾರ್ಗೂ ಅದನ್ನೇ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಮೇಡ್ ಇನ್ ಇಂಡಿಯಾ ಬೇರೆ, ಪ್ರೌಡ್ಲಿ ಮೇಡ್ ಇನ್ ಇಂಡಿಯಾ ಆಕ್ಚುಲಿ. ಈ ಡಿಸ್ಪ್ಲೇ ಬಂದ್ಬಿಟ್ಟು 10.25 ಇಂಚಸ್ ನಿಮಗೆ SD ಸ್ಕ್ರೀನ್ ಬರುತ್ತೆ ಸರ್. ತಾರ್ ರಾಕ್ಸಲ್ಲಿ ನಿಮಗೆ ಅಡ್ವಾನ್ಸ್ ಟೆಕ್ನಾಲಜಿ ಅಂತ ತೊಗೊಂಡ್ರೆ ನ್ಯೂ ಟೆಕ್ನಾಲಜಿ ನಿಮಗೆ ಲೆವೆಲ್ 2 ಅಡಾಸ್ ಕೊಟ್ಟಿದ್ದಾರೆ. ಅಡಾಸ್ ಅಂದರೆ ಅಡ್ವಾನ್ಸ್ ಡ್ರೈವರ್ ಅಸಿಸ್ಟೆಂಟ್ ಸಿಸ್ಟಮ್ ಅಂತ. ಸೊ ಇದು ಬಂದ್ಬಿಟ್ಟು ನಿಮಗೆ ಸೇಫ್ಟಿ ಎನ್ಹಾನ್ಸ್ ಮಾಡುತ್ತೆ. ನೀವು ಹೈವೇ ಡ್ರೈವಲ್ಲಿ ಬಂದ್ಬಿಟ್ಟು ತುಂಬಾ ಒಳ್ಳೆ ಫೀಚರ್ ಇದು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಬರುತ್ತೆ. ವೆಹಿಕಲ್ ಬಂದ್ಬಿಟ್ಟು ಮುಂದ್ಗಡೆ ಇರೋ ವೆಹಿಕಲ್ನ ಆಟೋಮೆಟಿಕ್ಕಾಗಿ ಅಡಾಪ್ಟ್ ಆಗುತ್ತೆ ಸ್ಪೀಡ್ನ. ಸೊ ಆ ವೆಹಿಕಲ್ ಯಾವ ಸ್ಪೀಡಲ್ಲಿ ಇದೆಯೋ ಆ ಸ್ಪೀಡ್ಗೆ ಈ ಕಾರು ಬಂದ್ಬಿಟ್ಟು ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಸೊ ಅದು ಬಿಟ್ಟರೆ ನಿಮಗೆ ಆಟೋ ಎಮರ್ಜೆನ್ಸಿ ಬ್ರೇಕಿಂಗ್. ಸೊ ವೆಹಿಕಲ್ ಬಂದ್ಬಿಟ್ಟು ಮುಂದ್ಗಡೆ ಯಾವ್ದಾದ್ರು ಅಬ್ಸ್ಟ್ಯಾಕಲ್ ಇತ್ತು ಅಂದರೆ ಅದನ್ನ ಸೆನ್ಸ್ ಮಾಡುತ್ತೆ ಮತ್ತು ಡಿಟೆಕ್ಟ್ ಮಾಡುತ್ತೆ, ವೆಹಿಕಲ್ ಆಟೋಮೆಟಿಕ್ಕಾಗಿ ಬ್ರೇಕ್ ಆಗುತ್ತೆ. ಸೊ ಅದು ಬಿಟ್ಟರೆ ಲೇನ್ ಕೀಪ್ ಅಸಿಸ್ಟ್, ಲೇನ್ ಡಿಪಾರ್ಚರ್ ವಾರ್ನಿಂಗ್. ಫಾರ್ ಎಕ್ಸಾಂಪಲ್ ಹೈವೇಲಿ ಒಂದು ಲೇನಲ್ಲಿ ಹೋಗ್ತಾ ಇರ್ತೀರಾ, ಆ ಲೇನಿಂದ ನೀವೇನಾದರೂ ಆಚೆ ಕಡೆ ವೆಹಿಕಲ್ ಡಿಪಾರ್ಚರ್ ಆಗ್ತಾ ಇದ್ರೆ ಸೊ ಅದು ಡಿಟೆಕ್ಟ್ ಮಾಡಿ ನಿಮಗೆ ವೆಹಿಕಲ್ನ ಆಟೋ ಕರೆಕ್ಷನ್ ಮಾಡುತ್ತೆ. ಈ ಸ್ಟೇರಿಂಗ್ ಬಂದ್ಬಿಟ್ಟು ಆಟೋಮೆಟಿಕ್ಕಾಗಿ ಹಿಂಗೆ ಕರೆಕ್ಟ್ ಆಗುತ್ತೆ. ಓಕೆ. ಸೊ ಆಟೋ ಕರೆಕ್ಟ್ ಆಗುತ್ತೆ, ಆವಾಗ ಒಂದೇ ಲೈನಲ್ಲಿ ಹೋಗ್ತಾ ಇರುತ್ತೆ ಕಾರ್. ಸೊ ಅದು ಬಿಟ್ಟರೆ ನಿಮಗೆ ಸ್ಮಾರ್ಟ್ ಪೈಲಟ್ ಮೋಡ್ ಅಂತ ಒಂದು ಬರುತ್ತೆ ಸರ್. ಸ್ಮಾರ್ಟ್ ಪೈಲಟ್ ಮೋಡ್ ಏನಂದರೆ ನಿಮಗೆ ಕಂಪ್ಲೀಟ್ಲಿ ವೆಹಿಕಲ್ನ ಟೇಕ್ ಓವರ್ ಮಾಡುತ್ತೆ. ಸೊ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಮತ್ತು ಆಟೋ ಎಮರ್ಜೆನ್ಸಿ ಬ್ರೇಕಿಂಗ್ ಸಿಸ್ಟಮು ಪ್ಲಸ್ ಲೇನ್ ಕೀಪ್ ಅಸಿಸ್ಟು, ಲೇನ್ ಡಿಪಾರ್ಚರ್ ವಾರ್ನಿಂಗ್ ಮತ್ತು ಆಟೋ ಪೈಲಟ್. ಈ 4 ಬಂದ್ಬಿಟ್ಟು ಫೀಚರ್ನ ಆನ್ ಮಾಡಿದ್ರೆ ವೆಹಿಕಲ್ ಏನೋ ಆಗುತ್ತೆ ಅಂದರೆ, ಸೊ ನೀವು ಕ್ರೂಸ್ ಕಂಟ್ರೋಲ್ನ ಸೆಟ್ ಮಾಡಿಬಿಟ್ಟು ಹೈವೇಲಿ ಬಿಟ್ಟರೆ ಅಬೌವ್ 30 ಕಿಲೋಮೀಟರ್ ಸ್ಪೀಡ್ ಮೇಲೆ ವೆಹಿಕಲ್ ಬಂದ್ಬಿಟ್ಟು ಮುಂದ್ಗಡೆ ಇರೋ ವೆಹಿಕಲ್ನ ಅಡಾಪ್ಟ್ ಮಾಡ್ಕೊಂಡು ಅದೇ ಆಟೋಮೆಟಿಕ್ಕಾಗಿ ಡ್ರೈವ್ ಆಗುತ್ತೆ. ಸೊ ನೀವು ಆಕ್ಸಿಲೇಟರ್ ಮಾಡಂಗಿಲ್ಲ, ಬ್ರೇಕಿಂಗ್ ಮಾಡಂಗಿಲ್ಲ. ಮುಂದೆ ಹೋಗ್ತಾರೋ ವೆಹಿಕಲ್ದು ಸ್ಪೀಡ್ ಏನಿದೆ ಅಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಅದೇ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಅವ್ರು ಬ್ರೇಕ್ ಹೊಡೆದು ಬಿಟ್ರೆ ಇದನ್ನು ಸ್ಪೀಡ್ ಕಡಿಮೆ ಮಾಡ್ಕೊಳುತ್ತೆ, ಆಟೋಮೆಟಿಕ್ ಆಗುತ್ತೆ ಸರ್. ಪರ್ಫೆಕ್ಟ್. ಏನು ಟೆಕ್ನಾಲಜಿ ಸರ್. ಸೊ ನೀವೇನು ಡಿಸ್ಪ್ಲೇ ನೋಡ್ತಾ ಇದ್ದೀರಾ ಸರ್, ಸರ್ ಡ್ರೈವರ್ ಇನ್ಫಾರ್ಮೇಶನ್ ಡಿಸ್ಪ್ಲೇ. ಸೊ ಇದರಲ್ಲಿ ಕಂಪ್ಲೀಟ್ ಡ್ರೈವರ್ಗೆ ಏನೇನು ಇನ್ಫಾರ್ಮೇಶನ್ ಬೇಕೋ ಎಲ್ಲ ಇಲ್ಲೇ ಸಿಗುತ್ತೆ. ಸೊ ಅವರೆಲ್ಲೂ ಹುಡುಕಾಡೋದು ಬೇಕಾಗಿರಲ್ಲ. ಸೊ ನಿಮ್ಗೆ ಆಪರೇಷನ್ಸ್ ಎಲ್ಲ ಬಂದ್ಬಿಟ್ಟು ರೈಟ್ ಸೈಡಲ್ಲಿರೋ ಸ್ವಿಚಸಲ್ಲೇ ಬರುತ್ತೆ. ಸೊ ಇದು ಪೇಜ್ ಬಟನ್, ಇದು ಟಾಗಲ್ ಬಟನ್ ಮೇಲ್ಗಡೆ ಕೆಳಗಡೆ ಮಾಡ್ಬೋದು, ಇದು ಎಂಟರ್ ಬಟನ್, ಇದು ಫೇವ್ರೇಟ್. ಯಾವ ಡಿಸ್ಪ್ಲೇ ಅವ್ರಿಗೆ ಫೇವ್ರೇಟ್ ಇದೆಯೋ ಅದನ್ನ ಇಟ್ಕೊಬೋದು ಅವರು. ಓಕೆ. ಸೊ ಇವಾಗ TPMS
ಡಿಸ್ಪ್ಲೇ ಬಂದ್ಬಿಟ್ಟು ಅವ್ರಿಗೆ ಫೇವ್ರೇಟ್ ಇದೆ, ಸೊ ಅದಕ್ಕೆ ಅದನ್ನು ಇಟ್ಟಿದ್ದಾರೆ. ಓಕೆ. ಈ ಪೇಜ್ನ ಓಪನ್ ಮಾಡಿದ್ರೆ ನಿಮಗೆ ಫಸ್ಟ್ ಬರೋದೇ ವೆಹಿಕಲ್ ಇನ್ಫಾರ್ಮೇಷನ್ ಸರ್. ಸೊ ವೆಹಿಕಲ್ ಇನ್ಫಾರ್ಮೇಷನಲ್ಲಿ ಟೈರ್ ಪ್ರೆಷರ್ ಮಾನಿಟರಿಂಗು, ಸೆಟ್ ಆಫ್ 4 ಟೈರು ಅಷ್ಟೇ ಟೈರ್ ಪ್ರೆಷರ್ ಮಾನಿಟರ್ ಆಗ್ತಾ ಇರುತ್ತೆ, ಮತ್ತು ಟೈರ್ ಟೆಂಪ್ರೇಚರು ಅಷ್ಟೇ ಗೊತ್ತಾಗುತ್ತೆ. ಟೈರ್ ಟೆಂಪ್ರೇಚರ್ ಏನಾದರೂ ಜಾಸ್ತಿ ಆದರೆ ನಿಮಗೆ ಅಲರ್ಟ್ ಕೊಡುತ್ತೆ, ಆ ಟೈಮಲ್ಲಿ ನೀವು ಸ್ಟಾಪ್ ಮಾಡ್ಬೋದು. ಓಕೆ. ಸೊ ಆಕ್ಸಿಡೆಂಟ್ಸ್ನ ಅವಾಯ್ಡ್ ಮಾಡುತ್ತೆ. ನೆಕ್ಸ್ಟು ನ್ಯಾವಿಗೇಷನ್ ಸರ್. ಸೊ ನ್ಯಾವಿಗೇಷನ್ ಬಂದ್ಬಿಟ್ಟು ನೀವು ಇನ್ಫೋಟೈನ್ಮೆಂಟ್ ಸಿಸ್ಟಮಲ್ಲಿ ಬಂದ್ಬಿಟ್ಟು ಸೆಟ್ ಮಾಡಿರ್ತೀರಾ, ಸೇಮ್ ಡಿಸ್ಪ್ಲೇನ ಇಲ್ಲೂ ಇಂಟಿಗ್ರೇಟ್ ಮಾಡ್ಕೊಬೋದು. ಓಕೆ. ಸೊ ಇದು ಓಪನ್ ಮಾಡಿದ್ರೆ ನಿಮಗೆ ಸ್ಮಾಲ್ ಡಿಸ್ಪ್ಲೇ ಬಂದ್ಬಿಟ್ಟು ತೋರಿಸುತ್ತೆ. ಇದೇ ಬಂದ್ಬಿಟ್ಟು ನಿಮಗೆ ಕಂಪ್ಲೀಟು ನ್ಯಾವಿಗೇಷನ್ ಬೇಕು ಅಂದರೆ ಈ ಎಂಟರ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಸ್ಕ್ರೀನ್ ಬಂದ್ಬಿಟ್ಟು ನ್ಯಾವಿಗೇಷನ್ ಡಿಸ್ಪ್ಲೇ ಬರುತ್ತೆ. ಇದನ್ನ ಎಲ್ಲ ಬಂದ್ಬಿಟ್ಟು ಆಡಿಯೋಲ್ ನೋಡಿರ್ತೀರಾ. ಕರೆಕ್ಟ್. ಇಂಡಿಯನ್ ಕಾರಲ್ಲಿ ಇದೆ ಫಸ್ಟು ಕೊಟ್ಟಿರೋದು. ನಿಮಗೆ ಡಿಸ್ಪ್ಲೇದು ಈ ಥೀಮ್ ಇಷ್ಟ ಆಗಿಲ್ಲ ಅಂದರೆ ಚೇಂಜ್ ಮಾಡ್ಕೊಬೋದು. ಓಕೆ. ಥೀಮ್ಸ್ ಇದೆ ಬೇರೆ ಬೇರೆ ಥೀಮ್ಸ್ ಇಟ್ಕೊಬೋದು ನೀವು. ಮೋಡ್ಸ್ ಯಾವ ಥರ ಬರುತ್ತೆ ಅಂದರೆ ನಾರ್ಮಲ್ಲು, ಸ್ನೋ, ಮಡ್ಡು ಮತ್ತು ಸ್ಯಾಂಡ್. ಡಿಫ್ರೆಂಟ್ ಟೆರೈನಿಗೆ ಬಂದ್ಬಿಟ್ಟು ನೀವು ಡಿಫ್ರೆಂಟ್ ಮೋಡ್ ಯೂಸ್ ಮಾಡ್ಬೋದು. ಈ ಕಾರ್ ಬಂದ್ಬಿಟ್ಟು ಎಲ್ಲ ಥರ ನಿಮಗೆ ಕಂಡೀಷನ್ಸಲ್ಲೂ ಟೆಸ್ಟ್ ಆಗಿದೆ. ಸ್ನೋಲ್ಲೂ ಟೆಸ್ಟ್ ಆಗಿದೆ, ಮಡ್ಡಲ್ಲೂ ಟೆಸ್ಟ್ ಆಗಿದೆ, ಮತ್ತು ಸ್ಯಾಂಡಲ್ಲೂ ಟೆಸ್ಟ್ ಆಗಿದೆ. ಸೊ ಅದಕ್ಕೆ ಬಂದ್ಬಿಟ್ಟು ಇದು ಎನಿವೇರ್ ಕೇಪಬಿಲಿಟಿ ಈ ಕಾರ್ಗಿದೆ ಅಂತ ನಾನು ಹೇಳಿದ್ದೆ. ಸೊ 360 ಡಿಗ್ರಿ ಕ್ಯಾಮ್ರಾ, ಈ ಕ್ಲಾರಿಟಿ ನೋಡಿದ್ರು ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಇಂಡಿವಿಜುವಲ್ ಕ್ಯಾಮ್ರಾಸ್ ಬೇಕು ಅಂದ್ರೂ ನೀವು ಓಪನ್ ಮಾಡಿ ನೋಡ್ಕೊಬೋದು. 360 ಸರೌಂಡ್ ವ್ಯೂ ಬಂದ್ಬಿಟ್ಟು ಇಲ್ಲಿಂದಾನೇ ನೋಡ್ಕೊಬೋದು ನೀವು. ಪಾರ್ಕಿಂಗ್ ಸ್ಪೇಸಲ್ಲೂ ಅಷ್ಟೇ ಈಸಿಯಾಗಿ ಡ್ರೈವ್ ಮಾಡ್ಬೋದು, ಯಾರು ಬೇಕಾದ್ರೂ ಡ್ರೈವ್ ಮಾಡ್ಬೋದು. ಇವಾಗ ಲೇಡೀಸು ಅಷ್ಟೇ ಬಂದ್ಬಿಟ್ಟು ತಾರ್ನ ಡ್ರೈವ್ ಮಾಡೋದಕ್ಕೆ ತುಂಬ ಈಸಿ ಆಗಿದೆ. ಸೊ ಅದಕ್ಕೆ ಬಂದ್ಬಿಟ್ಟು ಲೇಡಿ ಡ್ರೈವರ್ಸ್ ಬಂದ್ಬಿಟ್ಟು ತಾರ್ಗೆ ಕಸ್ಟಮರ್ಸು ಜಾಸ್ತಿ ಆಗಿದ್ದಾರೆ. ರೈಟ್. ಸೊ ಇದು ಓವರ್ ವ್ಯೂ. ನಿಮಗೆ ಬ್ಯಾಕ್ ಸೈಡು ಕೆಳಗಡೆ ನಿಮಗೆ ಏನೇ ಸ್ಟೋನು ಏನೇ ಇದ್ರೇನು ಗೊತ್ತಾಗುತ್ತೆ. ಇದು 3D ವ್ಯೂ. ನಿಮ್ಮ ಕಾದು ಕಂಪ್ಲೀಟ್ 3D ವ್ಯೂ. ಹೌದು. ಈ 360 ಡಿಗ್ರಿ ಕ್ಯಾಮ್ರಾ ಬಂದ್ಬಿಟ್ಟು ರೆಕಾರ್ಡಿಂಗು ಮಾಡ್ಕೊಬೋದು, ಮತ್ತೆ ಎಮರ್ಜೆನ್ಸಿ ರೆಕಾರ್ಡಿಂಗು ಇರುತ್ತೆ. ಏನಾದರೂ ಒಂದು ಇಂಪ್ಯಾಕ್ಟ್ ಆಯಿತು ಅಂದರೆ ವೆಹಿಕಲ್ಗೆ ಬಂದ್ಬಿಟ್ಟು 36 ಸೆಕೆಂಡ್ಸ್ ಬಿಫೋರೇ ಬಂದ್ಬಿಟ್ಟು ವಿಡಿಯೋ ರೆಕಾರ್ಡಿಂಗ್ ಸ್ಟಾರ್ಟ್ ಆಗೋಗುತ್ತೆ. ಸೊ ಅದು ಬಂದ್ಬಿಟ್ಟು ನಿಮಗೆ ಇಲ್ಲಿ ಎಲ್ಲ ಸ್ಟೋರ್ ಆಗಿರುತ್ತೆ. ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಳಕ್ಕಾಗಲ್ಲ, ಸರ್ವಿಸ್ಗೆ ಹೋದ್ರೆ ಅವ್ರು ಡೌನ್ಲೋಡ್ ಮಾಡ್ಬಿಟ್ಟು ಪೆನ್ ಡ್ರೈವ್ ಅಲ್ಲಿ ಹಾಕೊಡ್ತಾರೆ ಸರ್. ನೀವು ತುಂಬಾ ಜನಕ್ಕೆ ಬಂದ್ಬಿಟ್ಟು ಇವಾಗ ಇರೋ ಬ್ಯಾಂಗ್ಳೂರ್ ವೆದರ್ಗೆ ಎಲ್ಲರಿಗೂ ಬಂದ್ಬಿಟ್ಟು ವೆಂಟಿಲೇಟೆಡ್ ಸೀಟ್ಸ್ ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್. ಸೊ ಅದಕ್ಕೆ ಡ್ರೈವರ್ಗೆ ಕೋ ಡ್ರೈವರ್ಗೆ ಬಂದ್ಬಿಟ್ಟು ವೆಂಟಿಲೇಟೆಡ್ ಸೀಟ್ಸು ಕೊಟ್ಟಿದ್ದಾರೆ. ಸೊ ಈ ಕಾರಲ್ಲಿ ಬಂದ್ಬಿಟ್ಟು ತುಂಬಾನೇ ಹೈಲೈಟ್ ಏನಂದ್ರೆ ಈ 4 ವೀಲ್ ಡ್ರೈವ್ ಟೆಕ್ನಾಲಜಿನೇ ಸರ್. ರೈಟ್. ಸೊ ಇದನ್ನ ಸಪ್ಲೈಯರ್ ಬಂದ್ಬಿಟ್ಟು ಬ್ರಾಗ್ ವರ್ನರ್ ಅಂತ ಸಪ್ಲೈಯರ್ ಸರ್ ಮಹೇಂದ್ರಾಗೆ. ಸೊ ಸ್ಟಾರ್ಟಿಂಗ್ ಇಂದಾನು. ಸೊ ಏನಕ್ಕೆ ಬ್ರಾಗ್ ವರ್ನರ್ ಮಹೇಂದ್ರ ಚೂಸ್ ಮಾಡಿರೋದು ಅಂದ್ರೆ ತುಂಬಾ ಪ್ರೀಮಿಯಂ ಕಾರ್ಸ್ ಅಲ್ಲಿರೋ 4 ವೀಲ್ ಡ್ರೈವ್ ಟ್ರಾನ್ಸ್ಫರ್ ಕೇಸ್ ನ ಬಂದ್ಬಿಟ್ಟು ಅವರೇ ಸಪ್ಲೈ ಮಾಡ್ತಾ ಇರೋದು. ಸೊ ಅದು ಕೇಪಬಿಲಿಟಿ ತುಂಬಾ ಚೆನ್ನಾಗಿದೆ, ಮತ್ತೆ ಲಾಂಗ್ ಲೈಫ್ ಇದೆ ಕಸ್ಟಮರ್ಗೆ. ಸೊ ಅದಕ್ಕೆ ಈ 4 ವೀಲ್ ಡ್ರೈವ್ ಟ್ರಾನ್ಸ್ಫರ್ ಕೇಸ್ನ ಬಂದ್ಬಿಟ್ಟು ಮಹೇಂದ್ರ ಯೂಸ್ ಮಾಡ್ತಾ ಇರೋದು. ಇದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಸರ್, 6 ಸ್ಪೀಡು. ಓಕೆ. ಇಂಡಿಯನ್ ಸ್ಟ್ಯಾಂಡರ್ಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಸೊ ರಿವರ್ಸ್ ಹಾಕ್ಬೇಕಂದ್ರೆ ಈ ರಿಂಗ್ ನ ಲಿಫ್ಟ್ ಮಾಡಿ ರಿವರ್ಸ್ ಕ್ಯಾಮ್ರಾ ಆಕ್ಟಿವೇಟ್ ಆಗುತ್ತೆ. ತುಂಬಾ ಒಳ್ಳೆ ಕನ್ವೀನಿಯಂಟ್ ಫೀಚರ್ ಏನಂದ್ರೆ ಈ ಸೀಟ್ ಬೆಲ್ಟ್ ನ ಇವಾಗ ನಾನ್ ಡ್ರೈವರು ಇದನ್ನ ವೇರ್ ಮಾಡ್ಕೊಂಡಿದ್ದೀನಿ. ಈ ಕಾರಲ್ಲಿ ನಿಮ್ಗೆ ಮ್ಯಾನ್ಯುವಲ್ ಹ್ಯಾಂಡ್ ಬ್ರೇಕ್ಸ್ ಏನು ಬರಲ್ಲ. ಸೊ ಜಸ್ಟ್ ಫಸ್ಟ್ ಗೇರ್ ಹಾಕ್ಬಿಟ್ಟು ನೀವು ಆಕ್ಸಿಲೇಟರ್ ಟ್ಯಾಪ್ ಮಾಡಿದ್ರೆ ಸಾಕು, ಹ್ಯಾಂಡ್ ಬ್ರೇಕ್ ಆಟೋಮೆಟಿಕ್ ಆಗಿ ರಿಲೀಸ್ ಆಗುತ್ತೆ. ಓ ಹೌದಾ? ಹಂಗಂದ್ರೆ ಹ್ಯಾಂಡ್ ಬ್ರೇಕ್ ಏನಾದ್ರೆ ನಾವು ಮರ್ತಿದ್ರೆ ಅದೇ ಆಟೋಮೆಟಿಕ್ ಆಗಿ ರಿಲೀಸ್ ಆಗುತ್ತೆ, ಅದೇ ಡಿಸೆಂಗೇಜ್ ಆಗುತ್ತೆ, ಎಂಗೇಜ್ ಆಗುತ್ತೆ. ಬಟ್ ಏನಂದ್ರೆ ಸೀಟ್ ಬೆಲ್ಟ್ ವೇರ್ ಮಾಡಿರಲ್ಲ. ಓಕೆ. ಸೀಟ್ ಬೆಲ್ಟ್ ವೇರ್ ಮಾಡಿದ್ರೇನೆ ನಿಮ್ಗೆ ಎಲೆಕ್ಟ್ರಾನಿಕ್ ಪಾರ್ಕಿಂಗ್, ಹ್ಯಾಂಡ್ ಬ್ರೇಕ್ ಪ್ಲಸ್ ಆಟೋ ಹೋಲ್ಡ್ 2 ಫಂಕ್ಷನ್ ಬಂದ್ಬಿಟ್ಟು ವರ್ಕ್ ಆಗೋದು. ಸೀಟ್ ಬೆಲ್ಟ್ ವೇರ್ ಮಾಡಿದ್ರೆ ಮಾತ್ರ ವರ್ಕ್ ಆಗುತ್ತೆ. ಇದೆಲ್ಲ ಬಂದ್ಬಿಟ್ಟು ಸೇಫ್ಟಿಗೋಸ್ಕರ ಮಾಡಿರೋದು ಸರ್. ಸೊ ನೋಡ್ಕೊಂಡ್ರಲ್ಲ ಸ್ನೇಹಿತರೆ, ಸೊ ಇಷ್ಟೊಂದು ಫೀಚರ್ಸ್ ಇದೆ ಥಾರ್ ರಾಕ್ಸಲ್ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಕಾರ್ತಿಕ್ ಅವ್ರು ತುಂಬಾ ತುಂಬಾ ಕ್ಲೀನ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ನಮ್ಮ ಪುನೀತ್ ಅವ್ರಿಗೆ ಇನ್ನೊಮ್ಮೆ ಕಂಗ್ರ್ಯಾಚುಲೇಷನ್ಸ್. ಸೊ ಯಾರೆಲ್ಲ ನಮಗೆ ಇಲ್ಲಿ ಸ್ಟಾಫ್ ಅವ್ರು ಸಪೋರ್ಟ್ ಮಾಡಿದ್ರು ಅವ್ರಿಗೂ ಸಹ ತುಂಬ ತುಂಬ ಥ್ಯಾಂಕ್ಸು. ಸೊ ಇಂಡಿಯಾ ಗರಾಜ್ ಮಹೀಂದ್ರ ಇದು. ಸೊ ವೆರಿ ಹಂಬಲ್ ಸ್ಟಾಫ್ ಆ್ಯಕ್ಚುಲಿ ನೋಡೋಕೆ ತುಂಬ ಸಪೋರ್ಟ್ ಮಾಡಿದ್ರು. ನಮ್ಮ ಶೂಟಿಂಗು ತುಂಬ ಹೆಲ್ಪ್ ಮಾಡಿದ್ರು. ಇನ್ನೇನು ಹೊರಡೋಣ ಇವಾಗ. ಸೊ ಈ ವಿಡಿಯೋ ಅನ್ನೋದು ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ನ ಒತ್ತಿ, ನಮ್ಗೆ ಇನ್ನಷ್ಟು ಪ್ರೋತ್ಸಾಹ ಸಿಗುತ್ತೆ. ಇನ್ನಷ್ಟು ಈ ಥರ ವ್ಲಾಗ್ಸ್ನ ನಿಮ್ಮ ಮುಂದೆ ತೊಗೊಂಬರ್ತೀವಿ. ಇನ್ಕನ್ಸಿಸ್ಟೆನ್ಸಿ ಆಗ್ತಾಯಿದೆ ವ್ಲಾಗ್ ಅಪ್ಲೋಡ್ಸಲ್ಲಿ, ನಂಗೆ ಅರ್ಥ ಆಗುತ್ತೆ. ಬಟ್ ಕೆಲವೊಮ್ಮೆ ಆಗುತ್ತೆ, ಒಂದು ಪರ್ಸ್ನಲ್ ಲೈಫ್ ಅನ್ನೋದು ಇರುತ್ತಲ್ಲ ಎಲ್ರಿಗೂ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ನಿಮಗೆ ಇನ್ನೊಂದು ವ್ಲಾಗಲ್ಲಿ ವಾಪಸ್ ಸಿಗ್ತೀನಿ. ಟೇಕ್ ಕೇರ್, ಬಾಯ್.